ನಂಜನಗೂಡು ತಾಲೂಕು ಆಡಳಿತ ಭವನದಲ್ಲಿ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ 9 ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿತ್ತು. ಈ ಬಾರಿ 6 ಚೆಕ್ ಪೋಸ್ಟ್ಗಳನ್ನು ಮಾಡಲಾಗಿದೆ. ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ತಾಂಡವಪುರ, ಮಾದೇಗೌಡನಹುಂಡಿ, ಹಡಜನ ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಈರೇಗೌಡನಹುಂಡಿ, ಯಲಚಲಗೆರೆ, ಕ್ಯಾರ್ಪುರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚೆಕ್ ಪೋಸ್ಟ್ ಹಾಕಲಾಗಿದೆ ಎಂದರು. ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ 50,000ಗಳಿಗಿಂತ ಹೆಚ್ಚು ಹಣವನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಒಂದು ವೇಳೆ 50,000ಕ್ಕಿಂತ ಹೆಚ್ಚು ಹಣ ತೆಗೆದುಕೊಂಡು ಹೋದರೆ ಸೀಸ್ ಮಾಡಲಾಗುವುದು. ವರುಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಚೆಕ್ ಪೋಸ್ಟ್ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ವರುಣ ಕ್ಷೇತ್ರದಲ್ಲಿ 3 ಹಾಗೂ ನಂಜನಗೂಡು ಕ್ಷೇತ್ರದಲ್ಲಿ 3. ಹೋದ ಸಾರಿ ಟೋಟಲ್ 2 ಕ್ಷೇತ್ರದಿಂದ 9 ಚೆಕ್ ಪೋಸ್ಟ್ ಇದ್ದು, ಈ ಸಾರಿ ನಾವು ಅದನ್ನು 6 ಮಾಡಿದ್ವಿ. ಏಕೆಂದರೆ ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗ ಅಕ್ಕಪಕ್ಕ ವರುಣ ಪಕ್ಕನೇ ನಂಜನಗೂಡು ಹೆಚ್ಚಿಗೆ ಚೆಕ್ ಪೋಸ್ಟ್ ಇತ್ತು, ಅದು ಅಗತ್ಯ ಇಲ್ಲ, ಅದನ್ನು ನಾವು ಮೈನಸ್ ಮಾಡಿದ್ವಿ. ಅದೇ ರೀತಿ ತಾಯೂರು ಚೆಕ್ ಪೋಸ್ಟ್ ಹಾಗೂ ಇನ್ನೊಂದು ರಾಮಪುರ ಚೆಕ್ ಪೋಸ್ಟ್. ಟೋಟಲ್ಲು ಇವಾಗ ನಮ್ಮಲ್ಲಿ 3 ಚೆಕ್ ಪೋಸ್ಟು ಯಾವುದು ವರುಣ ಕ್ಷೇತ್ರದಲ್ಲಿದೆ ಅಂದರೆ ತಾಂಡವಪುರ, ಮಾದೇಗೌಡನಹುಂಡಿ ಮತ್ತು ಇದು ಹಡ್ಜನ, ಅದು ವರುಣ ಕ್ಷೇತ್ರದ್ದು. ಮತ್ತು ನಮ್ಮ ನಂಜನಗೂಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಡಿಯಾಲ, ಹಿರೇಗೌಡನಹುಂಡಿ, ಇಡಿಯಾಲ ಭಾಗದ್ದು, ಆಮೇಲೆ ಕೇರ್ಪುರ, ಕೌಲಂದೆ ಭಾಗದ್ದು, ಆಮೇಲೆ ಹೆಜ್ಗೆರೆ ಚೆಕ್ ಪೋಸ್ಟ್. ತಾಂಡವಪುರ ಮತ್ತು ಹೆಜ್ಗೆರೆ ಮತ್ತು ಕೇರ್ಪುರ ಇವು ನ್ಯಾಷನಲ್ ಹೈವೇಸ್ ಜೊತೆಗೆ ನಮ್ಮ ಮಾದೇಗೌಡನಹುಂಡಿನೂ ಕೂಡ ನ್ಯಾಷನಲ್ ಹೈವೇಗೆ ಬರುತ್ತೆ. ಸೊ ಮೇಜರ್ 80% ಎಲ್ಲ ವೆಹಿಕಲ್ಸು ಇದರಲ್ಲಿ ಹೋಗುತ್ತೆ. ಈ ಸರಿ ನಾವು ಮೊಬೈಲ್ ಚೆಕ್ ಪೋಸ್ಟು ಕೂಡ ಮಾಡೋ ಸಿದ್ಧತೆ ನಾವು ಮಾಡ್ಕೋತಾ ಇದ್ದೀವಿ. ಅಂದರೆ ಸರ್ಪ್ರೈಸ್ ಆಗಿರುತ್ತೆ. ಒಂದು 4-5 ತಾಸು ಒಂದು ಕಡೆ ವೆಹಿಕಲ್ ಮೂಲಕ ಈಗ ನಿಲ್ಲಿಸ್ಕೊಂಡು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.